ಪರ್ಮನೆಂಟಾಗಿ ನಿಮ್ಮ ಕೂದಲನ್ನು ಕಪ್ಪಾಗಿಸುತ್ರಿ ಈ ಒಂದು ಮನೆಮದ್ದು. ಈ ಒಂದು ಮನೆಮದ್ದು ಬಂದುಬಿಟ್ಟು ನಿಮ್ಮ ಹೇರ್ಸ್ ಎಲ್ಲ ಬೆಳ್ಳಗಾಗಿರ್ತಾವೆ. ಆಮೇಲೆ ಪ್ರೀಮೆಚರ್ ಹೇರ್ ಅಂತ ಹೇಳ್ತೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಈಗ ಏಜ್ ಆಗೋಕ್ಕಿಂತ ಮುಂಚೆನೇ ನಮಗೆ ಬಿಳಿ ಕೂದಲು ಬರ್ತಾ ಇರ್ತಾವೆ. ಆಮೇಲೆ ಹೇರ್ಸ್ ಉದುರ್ತಿರ್ತಾವೆ. ಅದಕ್ಕೆಲ್ಲ ಹೇಳಿ ಮಾಡ್ತಿಂತ ಸೂಪರಾಗಿರುವಂಥ ಒಂದು ಮನೆಮದ್ದು ರೀ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ್ ಅಂತೇಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜೊತೆಗೆ ಇದು ನಿಮ್ಮ ಹೇರ್ಸನ್ನು ಕಪ್ ಮಾಡೋದಲ್ದೇ ನಿಮ್ಮ ಹೇರ್ಸ್ ಬುಡಾನ ಗಟ್ಟಿಗೊಳಿಸುತ್ತಾ, ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತಾ, ನಿಮ್ಮ ಹೇರ್ಸನ್ನು ನೀಳಾಗಿ ಮಾಡುತ್ತಾ, ಸಿಲ್ಕಿ ಶೈನಿ ಮಾಡುತ್ತಾ, ಅಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ಮನೆಮದ್ದು. ಸೊ ನಡೀರಿ, ಟೈಮ್ ವೇಸ್ಟ್ ಮಾಡ್ಲಂಗೆ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ಏನು ಮಾಡ್ಲಿಕ್ಕತ್ತಂತೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ. ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ನಾ ಇಲ್ಲೊಂದು ಕಬ್ಬಿಣದ ಕಡಾಯಿ ತೊಗೊಂಡೀನಿ, ಬಾಳಿಗೆ ತೊಗೊಂಡೀನಿ. ಕಬ್ಬಿಣದ ತೊಗೊಂಡ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ ರೀ. ಸೊ ಆದಷ್ಟು ಕಬ್ಬಿಣದ ತೊಗೊಳಿಕ್ಕೆ ಟ್ರೈ ಮಾಡಿರಿ. ಸೊ ನಾ ಇಲ್ಲಿ ಬೀಜ ತೊಗೊಂಡೀನಿ. ಇದ್ರ ಹೆಸರು ಏನಪ್ಪ ಅಂತ ಅಂದ್ಬಿಟ್ಟು ಕಲಂಜಿ ಅಂತ ಹೇಳ್ತಾರೆ. ಇದನ್ನು ಕನ್ನಡದಲ್ಲಿ ಏನಂತಾರಂತ ಖಂಡಿತ ಹೇಳ್ತೀನಿ. ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ನೀವು ಹೌ ಹಾರ್ತಿರಿ ಕರೆಯಿಂದ ಪ್ರತಿಯೊಬ್ಬರು ಮನೆಯಲ್ಲಿ ಇದು ಇದ್ದೇ ಇರುತ್ತೆ. ಅದು ಈಗಿನ ಟೈಮಲ್ಲೇ ಪ್ರತಿಯೊಬ್ಬರು ಇದನ್ನು ತಂದು ಇಟ್ಟಿರ್ತಾರೆ. ಸೊ ಇದಕ್ಕೆ ಕಲಂಜಿ ಅಂತ ಹೇಳ್ತಾರೆ. ಸೊ ಇದನ್ನು ಎಲ್ಲನೂ ನಾನು ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಡ್ರಿ. ನಾ ಇಲ್ಲಿ ಒಂದು 4 ರಿಂದ 5 ಸ್ಪೂನ್ ಹಾಕ್ಕೊಂಡಿನಿ. ಅದನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚೆಂದಂಗೆ ಹುರ್ಕೊಳ್ರಿ. ಸ್ವಲ್ಪ ಕಡಕ್ ಅನ್ನಿಸ್ಬೇಕಲ್ಲ ಆ ಥರ ಹುರ್ಕೊಳ್ರಿ. ಹುರ್ಕೊಂಡು ಒಂದು ಪ್ಲೇಟಿಗೆ ತಗೊಂಬಿಡ್ರಿ. ಅದೇ ಬಾಳಿಗೆ ಒಳಗೆ ನಾವು ಒಲಿನ ಅಂದ್ರೆ ನಮ್ಮ ಗ್ಯಾಸ್ನ ಬಂದ್ ಮಾಡೋಣ. ಬಿಸಿ ಇರುವಂಥ ಬಾಳಿಗೆ ಒಳಗೆ ನಾವು ಏನು ಮಾಡ್ತೀವಪ್ಪ ಅಂತೇಳಿ ನೆಕ್ಸ್ಟ್ ನೋಡೋಣ ನೋಡಿರಿ. ಸೊ ಗ್ಯಾಸ್ನ ಹಚ್ಚಲಿಕ್ಕೆ ಹೋಗ್ಬೇಡ್ರಿ, ಇಲ್ಲ ಬಂದಿರಬೇಕು ನಿಮ್ಮ ಗ್ಯಾಸ್. ಬಾಳಿಗೆ ಬಿಸಿ ಇರುತ್ತಲ್ಲ, ಸೊ ಅಷ್ಟೇ ಸಾಕ್ರಿ. ನಾವಿಲ್ಲಿ 3 ರಿಂದ 4 ಸ್ಪೂನ್ ನಿಮಗೆ ಎಷ್ಟು ಕ್ವಾಂಟಿಟಿ ನೀಡದ ನೋಡಿರಿ, ಅವಶ್ಯಕತೆ ಇದೆ ನೀವು ಅಷ್ಟೇ ತೊಗೊಳ್ಬೋದು. ನಾನು ಇಲ್ಲಿ ಹೆನ್ನ ಪೌಡರ್ ತೊಗೊಳಿಕತ್ತೀನಿ. ಹೆನ್ನ ಪೌಡ್ರ್ ಅಂದರೆ ಏನಂತ ಮತ್ತೆ ಕೇಳಲಿಕ್ಕೆ ಹೋಗ್ಬೇಡ್ರಿ. ಹೆನ್ನ ಪೌಡರ್ ಅಂತಂದ್ರೆ ಮೆಹಂದಿ ಪೌಡರ್ ರೀ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ನೀವು ಅದನ್ನು ಇಲ್ಲಿ ಯೂಸ್ ಮಾಡ್ಬೋದು. ಜಸ್ಟ್ ಇದನ್ನು ನಾವು ರೋಸ್ಟ್ ಮಾಡ್ಕೊಳ್ಳೋ ಅಂದ್ರೆ ಹುರ್ಕೊಳ್ಳೋಣ್ರಿ. ಇದಕ್ಕೆ ಗ್ಯಾಸ್ ಹಚ್ಚಿ ಅದನ್ನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹುರಿಯೋದೂ ಬ್ಯಾಡ್ರಿ, ಹುರಿಲಿಕ್ಕೆ ಹೋಗ್ಬ್ಯಾಡ್ರಿ. ಸೊ ಇದನ್ನು ಭಾಳ ಚೆಂದಾಗಿ ನೋಡ್ರಿ ಅಂತ ಅದಕ್ಕೆ ಹೇಳಿಕತ್ತೀನಿ. ಸ್ಕಿಪ್ ಮಾಡ್ದಂಗೆ ನಿಮಗೆ ಒಳ್ಳೆ ಟಿಪ್ಸ್ ಕೂಡ ನಡು ಸಿಗ್ತಿರ್ತಾವೆ. ಇದನ್ನು ಚೆಂದಾಗಿ ರೋಸ್ಟ್ ಮಾಡ್ಕೊಳ್ರಿ ಬಿಸಿ ಇರುವಂಥ ನಮ್ಮ ಬಾಳಿಗೆ ಒಳಗೆ. ಯಾಕಂದರೆ ಕಬ್ಬಿಣದಲ್ಲರಿ ಬಾಳಿಗೆ ಕಾದ್ಬಿಟ್ಟಿರುತ್ತೆ ಚೆಂದಾಗಿ. ಅದನ್ನು ಚೆಂದಾಗಿ ಒಂದು 2 ರಿಂದ 3 ನಿಮಿಷ ಬಾಡಿಸ್ಕೊಂಡ್ಬಿಡ್ರಿ. ಅದ್ರ ಕಲರ್ ಎಲ್ಲ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಅಷ್ಟೊಂದು ಸೂಪರ್ ಆಗಿದ್ರಿ ಖರೇನ ಮನೆಮದ್ದು. ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಾರ್ಲರಿಗೆ ಹೋಗಿ ಈ ಥರ ಎಲ್ಲ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ರೀ. ನಿಮ್ಮ ಮನೆಯೊಳಗೆ ಭಾಳ ಈಸಿಯಾಗಿ ಕಿಚನ್ನಾಗ ಸಿಗ್ತಾವೆ ಅಂಥ ಒಂದು ಹೋಮ್ ರೆಮಿಡಿ ಇದು. ಸೊ ನಾ ಹುರಿದಿಟ್ಟಿರುವಂಥ ಬೀಜ ಇತ್ತಲ್ರಿ, ಅದನ್ನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಚೆಂದ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡು ಬರ್ತೀನಿ. ಸೊ ಇಷ್ಟೊಂದು ಪರ್ಮನೆಂಟ್ ಆಗಿರುತ್ತೆ ರೀ ಖರೇನೆ. ನಿಮಗೆ ಕಲರ್ ಸೂಪರ್ ಆಗಿರುತ್ತೆ, ಹೂ ಹಾರ್ತೀರಿ ನೀವು. ಸೊ ನಾನು ಮಿಕ್ಸಿ ಮಾಡಿದ್ನಲ್ಲ ಆ ಒಂದು ಪೌಡರ್ನ ಇದಕ್ಕೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ರಿ. ಇದನ್ನು ಚೆಂದಂಗೆ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ರಿ. ನೀವು ನುಣ್ಣಗೆ ಪೌಡ್ರ್ ಮಾಡ್ಕೊಂಡ್ರೆ ನಿಮಗೆ ಅಪ್ಲಿಕೇಶನ್ ಮಾಡೋಳಗೆ ಅಂದ್ರೆ ಅಪ್ಲೈ ಮಾಡೋಳಗೆ ಹಚ್ಕೊಳ್ಳುವಾಗ ಭಾಳ ಚೆಂದ ನಿಮಗೆ ಇದು ಹತ್ತುತ್ತೆ. ಸೊ ಹಾಗಾಗಿ ಸ್ವಲ್ಪ ಚೆಂದಾಗಿ ನುಣ್ಣಗನ ಮಾಡ್ಕೊಳ್ಳೋದನ್ನು ಕಲೀರಿ. ನುಣ್ಣದನ್ನು ಮಾಡ್ಕೊಳ್ಳೋಂಥ ಟ್ರೈ ಮಾಡಿರಿ. ಸೊ ನಾವು ಹುರಿದಿಟ್ಟಿದ್ನಲ್ಲ ಈ ಮೆಹಂದಿ ಪೌಡರ್ನ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಮೆಹಂದಿ ಪೌಡ್ರ್ ಹಾಕಿದ್ರೆ ಕೆಂಪು ಆಗ್ತಾವೆ ಕೂದಲ, ಹಂಗೆ ಹಿಂಗೆ ಎಲ್ಲ ಅನ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬಿಳಿ ಕೂದಲಿದ್ರೆ ಕಪ್ ಆಗೇ ಆಗ್ತಾವೆ. ಸೊ ಇದನ್ನು ಟ್ರೈ ಮಾಡಲೇಬೇಕು ಖಂಡಿತ ನೀವು. ಯಾಕಂದ್ರೆ ನಾವು ಕೂಡ ಯೂಸ್ ಮಾಡ್ತೀವಿ ಇದನ್ನು. ಸೊ ನಿಮಗೂ ಕೂಡ ಒಂದು ಒಳ್ಳೆ ಬೆಟರ್ ರಿಸಲ್ಟ್ ಸಿಗಲಿ ಅನ್ನೋ ಸಲುವಾಗಿ ನಿಮಗೆ ತೋರಿಸ್ಕೊಡ್ಲಿಕ್ಕೆ. ಯಾಕಂದರೆ ಇವಾಗ ನಾವು ಹೊರಗಡೆ ಹೋಗಿ ಪಾರ್ಲರ್ಗೆಲ್ಲ ಹೋಗ್ತೀವಿ, ಜೊತೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ. ಯಾವುದ್ಯಾವುದೋ ಡೈನ ಖರೀದಿ ಮಾಡ್ತೀವಿ. ಟಿ ವಿ ಒಳಗೆ ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಅದನ್ನು ಹೋಗಿ ತೊಗೊಂಬಂದ್ಬಿಡ್ತೀವಿ. ಸೊ ಅಂಥವೆಲ್ಲ ಮಾಡೋಕ್ಕಿಂತ ಈ ಥರ ಮನೆಯೊಳಗೆ ಭಾಳ ಈಸಿಯಾಗಿ ನಿಮಗೆ ರೂಪಾಯಿ ಖರ್ಚಿಲ್ಲಂಗೆ ಅವೈಲೇಬಲ್ ಇರ್ತಾವೆ. ಸೊ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ನಮ್ಮ ತಲೆಗೆ ಹಾಕ್ಕೊಂಡು ನಮ್ಮ ಹೇರ್ಸ್ಗೆ ಹಾಕ್ಕೊಂಡು ನಮ್ಮ ಹೇರ್ ಫಾಲ್ ಆಗೋದನ್ನು, ಆಮೇಲೆ ನಮ್ಮ ಏನರೇ ಅದು ಪ್ರೀಮೆಚರ್ ಹೇರ್ ಗ್ರೋತ್ ಅಂತ ಹೇಳ್ತಾರೆ ಅದಾಗೋದೆಲ್ಲ ತಡಿಬಹುದು. ಇಷ್ಟೊಂದು ಸೂಪರಾಗಿರುತ್ತೆ ಈ ಒಂದು ಮನೆಮದ್ದು. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಲಿಕ್ಕತ್ತೀನಿ. ಅಲೋವೆರಾ ಜೆಲ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ, ಸ್ವಲ್ಪ ನಾ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಅಲೋವೆರಾ ಜೆಲ್ ಬಂದುಬಿಟ್ಟು ನಮ್ಮ ಹೇರ್ಸನ್ನು ಉದುರದೇ ಇರೋ ಹಾಗೆ ಅಂದ್ರೆ ಹೇರ್ ಫಾಲ್ ಆಗೋದನ್ನು ಅಂದರೆ ಕೂದಲು ಉದುರೋದನ್ನು ನಿಲ್ಲಿಸುತ್ರಿ. ನಮ್ಮ ಹೇರ್ಸನ್ನು ದಪ್ಪ ಶೈನಿ ಸಿಲ್ಕಿ ಮಾಡುವಂಥ ಕೆಲಸ ಮಾಡುತ್ತೆ. ನಾವು ಹಾಕಿರುವಂಥ ಈ ಇಂಗ್ರೀಡಿಯೆಂಟ್ಸು ಸೂಪರ್ ಮ್ಯಾಜಿಕ್ ಅಂತ ಹೇಳ್ಬೋದು ನಮ್ಮ ಹೇರ್ಸ್ಗೆ. ಯಾವುದನ್ನು ಮಿಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಸೊ ಪ್ರತಿಯೊಬ್ಬರು ಮನೆಯೊಳಗೆ ಇರ್ತಾವೆ. ನೀವು ಅಂದ್ಕೊಳ್ತಿರ್ಬೋದು ಇಲ್ಲಿ ಯಾಕೆ ಬೌಲ್ ಚೇಂಜ್ ಮಾಡ್ಲಿಕ್ಕತ್ತೀರಿ ಅಂತ. ಸೊ ಈ ಒಂದು ವೈಟ್ ಒಂದು ಬೌಲ್ ಅದ ರೀ, ಇದು ಕಲರ್ ಜಾಸ್ತಿ ಅಂದ್ರೆ ಕಪ್ಪಾಗ್ಲಿಕ್ಕತ್ತ ಕರ್ಗಾಗ್ಲಿಕ್ಕತ್ತಿತ್ತು ರೀ ಅದು. ಸೊ ಹಾಗಾಗಿ ನಾನು ಕರ್ಗ ಇರೋದು
ಅಂದ್ರೆ ಕಪ್ಪಿರುವಂಥ ಬಟ್ಲಾನ ತೊಗೊಂಡೇನ್ರಿ ಇಲ್ಲಿ. ಸೊ ನೀವು ಕೂಡ ಇದನ್ನು ಕರ್ರಗಿರುವಂಥ ಬಟ್ಲಾನ ತೊಗೊಳ್ರಿ. ಆಮೇಲೆ ನೀವು ಒಂದು ವೇಳೆ ಡಾಯಿನ ಹಚ್ಕೊಳಿಕತ್ರ ಅಂದ್ರೆ ಮನೆಯೊಳಗೆ ಮಾಡಿರುವಂಥ ಈ ಒಂದು ಹೋಮ್ ರೆಮಿಡಿನ ಹಚ್ಕೊಳಿಕತ್ರ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಿಮ್ಮ ಕೈಯೆಲ್ಲ ಕರ್ಗಾಗ್ತಾವೆ, ಗ್ಯಾರಂಟಿ ರೀ ಇದು, ನಾನು ಗ್ಯಾರಂಟಿ ನಿಮಗೆ. ಸೊ ಕೈಯೆಲ್ಲ ಕರ್ಗಾಗ್ತಾವೆ, ಉಗುರೆಲ್ಲ ಕರ್ಗಾಗ್ಬಿಡ್ತಾವೆ. ಸೊ ಹಾಗಾಗಿ ಇದಕ್ಕೆ ನೀವು ಪ್ಲಾಸ್ಟಿಕ್ ಹಳಿ ಬರ್ತಾವೆ, ನಿಮ್ಮ ಹತ್ರ ಹ್ಯಾಂಡ್ ಗ್ಲೌಸ್ ಇಲ್ಲ ಅಂದ್ರೆ ನೀವು ಅದನ್ನು ಕೂಡ ಇಲ್ಲಿ ಯೂಸ್ ಮಾಡಬಹುದು. ಸೊ ಅಷ್ಟೊಂದು ಕಪ್ಪಾಗುತ್ತೆ ರೀ, ಖರೇನ ಹವು ಹಾರ್ತೀರಿ ನೀವು. ಸೊ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ನಿಮ್ಮ ಫೇವ್ರೇಟ್ ಯಾವುದಾದ್ರೂ ನೀವು ಡೈಲಿ ಶಾಂಪು ಯೂಸ್ ಮಾಡ್ತೀರಲ್ಲ ಅದನ್ನು ಯೂಸ್ ಮಾಡಬಹುದು. ಯೂಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಮೇಲೆ ನೀವು ಇದನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಖರೇನ ಇಷ್ಟೊಂದು ಸೂಪರ್ ಆಗಿದೆ ರೀ, ನೀವು ಅಂದ್ಕೊಂಡಿರೋದಿಲ್ಲ ಅಷ್ಟೊಂದು. ನಿಮ್ಮ ಇದು ಜಡ್ ಬ್ಲ್ಯಾಕ್ ಅಂತ ಹೇಳ್ತಾರೆ ನೋಡ್ರಿ, ಆ ಥರ ಬ್ಲ್ಯಾಕ್ ಸಿಗುತ್ತೆ ನಿಮಗೆ, ಅಷ್ಟೊಂದು ಸೂಪರ್ ಆಗಿರುತ್ತೆ. ಖರೇನ ನಿಮ್ಗೆ ಇಷ್ಟು ದಿನ ಗೊತ್ತಿದ್ದಿದ್ದಿಲ್ಲ ಅಂತ ನಿಮ್ಮನ್ನೇ ನೀವು ಬ್ಲೇಮ್ ಮಾಡ್ಕೊಳ್ತೀರಿ, ಬೈಕೋತೀರಿ. ಖರೇನ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅದನ್ನು ತಂದಿದ್ದೆ ಇದನ್ನು ತಂದಿದ್ದೆ ಅಂತ ಅನ್ಕೊಳ್ತೀರಿ. ಖರೇನ ಇದಕ್ಕೆ ನಾನು ಗ್ಯಾರಂಟಿ ರೀ ನಿಮಗೆ. ಸೊ ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು, ಬಂದು ಫೀಡ್ಬ್ಯಾಕ್ ಕೊಡೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ. ಇದೇ ಥರ ರೂಪಾಯಿ ಖರ್ಚಿಲ್ದಂಗೆ ರೂಪಾಯಿ ಖರ್ಚಿಲ್ದಂಗೆ ನಮ್ಮ ಒಂದು ಚಾನಲ್ನಲ್ಲಿ ಸ್ಕಿನ್ಗಾಗಿರ್ಬೋದು, ಹೇರ್ಸ್ಗಾಗಿರ್ಬೋದು, ಆಮೇಲೆ ನಿಮ್ಮ ಯಾವುದೇ ಒಂದು ಎಕ್ಸಸೈಸ್ ಮಾಡಲಾರ್ದೇ ನಿಮ್ಮ ಒಂದು ವೆಯ್ಟ್ ಲಾಸ್ನ, ನಿಮ್ಮ ಒಂದು ಹೊಟ್ಟೆ ಬೊಜ್ಜನ್ನು ಕರಗಿಸ್ಕೋಬೋದು ಅಂತ ಒಂದಿಷ್ಟು ವಿಡಿಯೋಸ್ ಇದ್ದಾವೆ, ಹೋಗಿ ನೋಡ್ಕೊಳ್ರಿ. ಆ ಒಂದು ಬೆನಿಫಿಟ್ಸ್ನ ನೀವು ಕೂಡ ತೊಗೊಳ್ರಿ. ಈ ಒಂದು ಮನೆ ಮದ್ದನ್ನು ಈಗ ತೋರಿಸಿರೋಂಥ ಮನೆ ಮದ್ದನ್ನು ನೀವು ಬಾತ್ರೂಮ್ ಒಳಗೆ ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡ್ಬೋದು ರೀ, ಏನು ಆಗೋದಿಲ್ಲ. ಫ್ರಿಜ್ಜಲ್ಲಿ ಇಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಇದೆಲ್ಲ ನೀರನ್ನು ಮಿಕ್ಸ್ ಮಾಡಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಆ ಬೀಜ ಯಾವುದು ಅಂತಂದರೆ ಈರುಳ್ಳಿ ಬೀಜ ರೀ. ಈರುಳ್ಳಿ ಬೀಜದ ಬಗ್ಗೆ ನಿಮಗೆ ಗೊತ್ತಾ, ನಮ್ಮ ಹೇರ್ಸ್ ಬುಡಾನ ಗಟ್ಟಿಗೊಳಿಸುವಂಥ ಕೆಲಸ ಮಾಡುತ್ತೆ. ಇದ್ರೊಳಗೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಇದ್ದಾವೆ, ಯಾವುದನ್ನು ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡ್ರಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇದೇ ಥರ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ. ಅಲ್ಲಿವರೆಗೆ ನಾನು ನಮಸ್ಕಾರ, ಜೈ ಹಿಂದ್.